ಭಾಷೆ ಮಾತಾಡ್ತಕ್ಕಂಥ ಬೆಳಗಾಂ ಜಿಲ್ಲೆಯ ಜವಾಬ್ದಾರಿ ನಮ್ಮದೇ ರಾಜ್ಯದ್ದು ನಮ್ಮದೇ ಜಿಲ್ಲೆ. ಮತ್ತೆ ಇದರಲ್ಲಿ ಎರಡನೇ ಮಾತು ಇಲ್ಲ, ಯಾವ ತಕರಾರಿಗೆ ಅವಕಾಶವೂ ಇಲ್ಲ. ಕರ್ನಾಟಕ ಸರ್ಕಾರ ಈ ಒಂದು ವಿಷಯವನ್ನ ಕುರಿತು ಪದೇ ಪದೇ ಈ ರೀತಿಯ ಹೇಳಿಕೆ ಮತ್ತೆ ಒತ್ತಡ ಆಗುವ ನಿಟ್ಟಿನಲ್ಲಿ ಬೆಳಗಾವಿಯಲ್ಲೇ ಒಂದು ವಿಶೇಷ ಅಧಿವೇಶನವನ್ನ ಬೆಳಗಾಂ ಕರ್ನಾಟಕಕ್ಕೆ ಉಳಿದ ಯಾರಿಗೂ ಅದರ ಚಿಂತೆ ಬೇಡ ಅನ್ನುವಂಥ ನಿಲುವನ್ನ ತಗೊಳ್ಳಿಕ್ಕಾಗಿ ವಿಶೇಷ ಅಧಿವೇಶನವನ್ನ ಕರೀಲೇಬೇಕಾಗಿದೆ. ಇದು ನಮ್ಮೆಲ್ಲ ಹೋರಾಟಗಾರರ ನಮ್ಮ ಒತ್ತಡ ಆಗಿದೆ ಕರ್ನಾಟಕ ಸರ್ಕಾರಕ್ಕೆ. ಅದರ ನಂತರ ಇಲ್ಲಿ ಕುಡಿಯೋ ನೀರಿನ ಒಂದು 6ನೇ ಹಂತದ ಯೋಜನೆಯನ್ನ ಕೈಗೆತ್ತಿಕೊಂಡಿದ್ದಾರಲ್ಲ ಕರ್ನಾಟಕ ಸರ್ಕಾರ, ಈ ಕೂಡಲೇ ತತ್ಕ್ಷಣವೇ ಆ ನಿಲುವನ್ನ ಹಿಂದೆ ತಗೊಳ್ಬೇಕು. 5ನೇ ಹಂತದ ಯೋಜನೆಯನ್ನ ಈ ನಾಡಿನ ಈ ಜಿಲ್ಲೆಯ ಒಬ್ಬ ಚುನಾಯಿತ ಪ್ರತಿನಿಧಿಗಳೇ ಹೊಣೆ ಹೊತ್ತಂತವರು ಮಳವಳ್ಳಿ ಭಾಗ ಈ ಥರ ಆಗಿರೋದ್ರಿಂದ ತುಂಬ ಅನ್ಯಾಯ ಆಗಿದೆ ನಮ್ಮ ಕಂಡಕ್ಟರ್ಗಳಿಗೆ, ನಿರ್ವಾಹಕರಿಗೆ ಬೆಳಗಾವಿಯಲ್ಲಿ. ಅವ್ರಿಗೆ ಬಂದು ಮಹಾರಾಷ್ಟ್ರದವ್ರಿಗೆ ಹೋಗಿ ಬಂದ್ ಮಾಡಿ ಅವ್ರಿಗೆ ಹೊಡಿಬೇಕು. ಇಲ್ಲ ಅಂದರೆ ಸುಮ್ಮನೆ ಬಿಟ್ಬಿಟ್ರೆ ನಾಳೆ ನಮ್ಮ ಮನೆ ಬಂದು ಹೊಡಿತಾರೆ ಅವರು ಮಹಾರಾಷ್ಟ್ರದವರು. ಈಗ ಬಂದಿಗೆ ಬೆಂಬಲ ವ್ಯಕ್ತಪಡಿಸಿ ಮಾಡ್ತಿದ್ರೆ ಹೇಗೆ ಸರ್? ಈಗ ನೀವು ನಮ್ಮದು ನಾವು ಡ್ಯೂಟಿ ಮೇಲೆ ಇದ್ರೂ ಕೂಡ ನಾವು ವ್ಯಕ್ತಪಡಿಸ್ತಾ ನಾವು ಕಂಟಿನ್ಯೂ ಮಾಡ್ತೀವಿ. ಓಕೆ, ಎಲ್ಲಿಂದ ಎಲ್ಲಿಗೆ ಹೊರಟಿದ್ದೀರಾ? ನಾವು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಇಲ್ಲಿಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಓಕೆ, ಏನು ತೊಂದರೆ ಇಲ್ಲ, ನಮಗೇನು ತೊಂದರೆ ಇಲ್ಲ. ನಾವು ನಿಮ್ಮ ಜೊತೆಗೆ ನಾವು ಸಪೋರ್ಟ್ ಆಗಿರ್ತೀವಿ. ಹಲವಾರು ಸಂಘಟನೆಗಳು ಎಲ್ಲವೂ ಕೂಡ ಬೆಂಬಲ ಕೊಡಿಸಿದೆ ನಿಮ್ಮ ಹೋರಾಟ ವಿಚಾರವಾಗಿ. ಹೌದು, ನಮ್ಗೆ ಯಾವುದು ಇಂಥ ಇನ್ಫಾರ್ಮೇಷನ್ ಕೂಡ ಬಂದಿಲ್ಲ, ಆದರೂ ನಮಗೂ ಒಳ್ಳೇದಾಯಿತು. ನಾವು ನಿಮ್ಮ ಜೊತೆಗೆ ನಿಂತ್ಕೊತೀವಿ. ನೀವು KSRTC ಚಾಲಕರ ಸರ್? ಹೌದು, ನಾವು ಚಾಲಕರೇ. ಏನು ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಶಿವಪ್ಪ ಅಂತ. ಅಂದರೆ ಈ ರೀತಿ ಮಹಾರಾಷ್ಟ್ರ ಕಡೆಗೆ ಹೋದಂಥ ಸಂದರ್ಭದಲ್ಲಿ ತಮ್ಮ ಸಹೋದ್ಯೋಗಿ ನಮಗೂ ಆಗಿದ್ದಾವೆ, ಆಲ್ರೆಡಿ ನಮಗೂ ಆಗಿದ್ದಾವೆ. ನಾವು ಗುಜರಾತ್ಗೆ ಹೋಗೋಕೆ ಬರುವಾಗ ಆಗಿದ್ದಾವೆ. ಆದರೆ ನಾವು ಉಳ್ಕೊಂಡು ಬಂದಿದ್ದೀವಿ. ದರೋಡೆ ಮಾಡೋಕ್ಕೆ ಬಂದಿದ್ರು ನಮ್ಮ ಬಸ್ನ. ನಾವು ಹಾಲಿನ ಡೈರಿ ಮುಖಾಂತರ CC ಹೋಗಿದ್ವಿ, ಅವಾಗ ಉಳ್ಕೊಂಡು ಬಂದಿದ್ದೀವಿ. ದೊಡ್ಡ ದೊಡ್ಡ ರಾಡ್ಗಳೆಲ್ಲ ಅಲ್ಲಿ ಏನಂದರೆ ಮಹಾರಾಷ್ಟ್ರದವರು ಪೊಲೀಸರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಥರ ಜಾಸ್ತಿ ನಡೀತಾ ಇದ್ದಾವೆ ಅಲ್ಲಿ. ಮತ್ತೊಂದು ಕಡೆ ಸರ್, ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇತ್ತೀಚೆಗೆ ಸರ್ ಚಾಲಕರ ಮೇಲೆ ಮಸಿ ಬೆಳೆಯುವಂಥದ್ದು ಹಲ್ಲೆ ಮಾಡಿದ್ದಾರೆ ಆಲ್ರೆಡಿ. ಮತ್ತೆ ಕೂಡ ಅಷ್ಟು ಅದನ್ನು ಕಂಡಕ್ಟರ್ಗೆ ಹಲ್ಲೆ ಮಾಡಿದ ಮೇಲೆ ಮತ್ತೆ ಸುಮಾರು ನಮ್ಮ ಬಸ್ಗಳಿಗೆಲ್ಲ ಮಸಿ ಬೆಳೆಯೋದು, ಕಂಡಕ್ಟರ್ ಡ್ರೈವರ್ ಕೂಡ ಮಸಿ ಬೆಳೆದಿದ್ದಾರೆ. ಸುಮಾರು ನಾವು ನೋಡಿದ್ದೀವಿ. ಈ ಥರ ಆಗಬಾರ್ದು. ಈ ಥರ ಆಗಬಾರ್ದು ಅಂದರೆ ಈ ಥರ ಸ್ಟ್ರೈಕ್ ಮಾಡಬೇಕು. ಇಲ್ಲಾಂದರೆ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ನಾವು ಅವ್ರಿಗೋಗಿ ನುಗ್ಗಿ ಹೊಡಿಬೇಕು ಅವ್ರಿಗೆ. ಸರ್ಕಾರ ಏನು ಕ್ರಮ ತಗೋಬೇಕು ಅಂತ ಆಗ್ರಹಿಸಿದೆ ಸರ್? ಅದು ಅವ್ರ ಸರ್ಕಾರದ ಅವ್ರಿಗೆ ಗೊತ್ತು ಸರ್, ಅದು ನಮಗೇನು ಹೇಳೋಕ್ಕಾಗಲ್ಲ. ಅವರು ಸುಮ್ಮನೆ ಇರಬಾರ್ದು. ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಏನು ಬೇಕಾದ್ರೂ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ರಕ್ಷಣೆ ಕೊಡಲೇಬೇಕು. ಕೊಡಲಿಲ್ಲ ಅಂದರೆ ಮುಂದೆ ಇದು ನಮ್ಮ ತುಂಬ ತೊಂದರೆ ಆಗ್ತದೆ. ಡ್ರೈವರ್ ಕಂಡಕ್ಟರ್ಗೆ ತುಂಬ ತೊಂದರೆ ಆಗುತ್ತೆ. ನಮ್ಮ ಹೆಸರು ಶಿವಪ್ಪ ಅಂತ. ಇಲ್ಲ, ಬಸ್ ಇಲ್ಲಿ ನಿಲ್ಸಿದ್ವಲ್ಲ, ಅದಕ್ಕೆ ನಿಂತ್ಕೊಂಡಿದ್ದೀವಿ ನಾವು. ಹೌದು, ಪ್ರಮುಖವಾಗಿ ನಿಮ್ಮ ಮೇಲೆ ಹಲ್ಲೆಗಳನ್ನ ಖಂಡಿಸಿ ಇವತ್ತು ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರೋದು, ಬೆಂಬಲ ಅಂದ್ರೆ ಪ್ರತಿಭಟನೆ ಮಾಡ್ತಿದ್ದಾರೆ. ನೀವು ಏನು ಹೇಳ್ತೀರಾ ಸರ್? ನೀವು ಪ್ರತಿಭಟನೆ ಮಾಡ್ತಿರೋದು ಒಳ್ಳೇದೇ ಅಲ್ವಾ ಸರ್? ಈಗ ಅಲ್ಲೆಲ್ಲ ಅಷ್ಟೊಂದೆಲ್ಲ ನಮ್ಮ ಡ್ರೈವರ್ ಕಂಡಕ್ಟರ್ ಹೊಡೆದಿರಲ್ವಾ, ಆ ಥರ ಹೋದ್ರೆ ನಾವು ಮಾಡಲೇಬೇಕಲ್ಲ. ಅದಕ್ಕೋಸ್ಕರ ನಾವು ಆದರೆ ಎಲ್ಲೂ ಕೂಡ ಗಾಡಿಗಳು ನಿಲ್ಲಿಸಿಲ್ಲ, ಆದರೂ ಒಂದು ಮಾಡ್ತಾ ಇದ್ದೀರಿ ಎಲ್ಲೂ ಕೂಡ ಬಂದಿಗೆ. ನಮ್ಮ ಡಿಪಾರ್ಟ್ಮೆಂಟಲ್ಲಿ ಹೋಗಿ ಅಂದ್ರೆ ಬರಲೇಬೇಕಲ್ಲ. ನಾವು ಬಂದಾಗ ಇದ್ದಿದೆ, ಏನು ಮಾಡೋಕ್ಕಾಗಲ್ಲ. ನೈತಿಕ ಬೆಂಬಲ ಇರುತ್ತೆ. ಹೌದು. ಏನು ಎಚ್ಚೆತ್ತುಕೊಳ್ತಾರೆ ಸರ್ ಈ ಹೋರಾಟಗಳಿಂದ, ಈ ಬಂದ್ಗಳ ಮೂಲಕ ಸರ್ಕಾರಕ್ಕೆ ಒಂದು ಸಂದೇಶ ರವಾನೆ ಆಗುತ್ತೆ? ಅದು ಅವ್ರಿಗೆ ಬಿಟ್ಟಿದ್ದಲ್ಲ ಸರ್. ಅದು ಯಾವ ರೀತಿ ತೊಂದರೆ ಆಗ್ತಾ ಇದೆ ಅಂತ ಬಸ್ ಚಾಲಕರಿಗೆ ಎಲ್ಲಿ ಅಲ್ಲಿದು ನಾವು ಆ ಕಡೆ ಹೋಗೋದು ನಮಗೆ ಗೊತ್ತಿಲ್ವಲ್ಲ. ನಾವು ಈ ಕಡೆ ಸೈಡ್ ಓಡೋದು, ಆ ಕಡೆ ಸೈಡನ್ನು ಹೋಗೋರಾಗಿದೆ ನಮಗೆ. ಇವರೆಲ್ಲ ಸ್ವಲ್ಪ ಆ ಕಡೆ ಹೋಗಿರೋರಲ್ವ, ಇವ್ರಿಗೆ ಅನುಭವ ಚೆನ್ನಾಗಿದೆ. ನಾವಂದ್ರೆ ಇದೇ ರೂಟಲ್ಲಿ ಓಡಾಡೋದಲ್ವ ಜಾಸ್ತಿ, ಹಂಗಾಗಿ. ಮಹೇಶ್ ಅಂತ.